ನಮಸ್ಕಾರ ವೀಕ್ಷಕರೇ, ಶುಭೋದಯ. ಆರ್ಯವರ್ಧನ್ 159 ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಸುಧಾಗೌಡ. ವೀಕ್ಷಕರೇ, ಎಂದಿನಂತೆ ಸಂಖ್ಯೆಗಳ ಮಹತ್ವ, ಸಂಖ್ಯೆಗಳ ವಿಶೇಷತೆಗಳು ಹಾಗೆ ಎಂದಿನ ದ್ವಾದಶ ರಾಶಿಗಳ ಫಲಾಫಲಗಳ ಬಗ್ಗೆ ತಿಳಿಸಿಕೊಡೋದಕ್ಕೆ ಸಂಖ್ಯಾಶಾಸ್ತ್ರ ಬ್ರಹ್ಮ ಅಂತಾನೆ ಪ್ರಖ್ಯಾತಿಯನ್ನು ಪಡೆದಿರುವಂತಹ ಆರ್ಯವರ್ಧನ್ ಗುರೂಜಿಯವರು ಕೂಡ ನಮ್ಮ ಜೊತೆಗಿದ್ದಾರೆ. ಎಂದಿನಂತೆ ನಿಮಗೆ ನಿಮ್ಮ ಜನ್ಮ ದಿನಾಂಕಕ್ಕೆ ಅನುಗುಣವಾಗಿ ಯಾವ ನಕ್ಷತ್ರಗಳನ್ನ ನೀವು ಅನುಸರಿಸಬೇಕು, ಯಾವ ದಿನಾಂಕವನ್ನ ಅನುಸರಿಸಬೇಕು, ಜೊತೆಗೆ ಯಾವ ನಕ್ಷತ್ರದವರು ಯಾವ ಬಣ್ಣವನ್ನ ಫಾಲೋ ಮಾಡಬೇಕು, ಯಾವ ದಿನವನ್ನ ಅನುಸರಿಸಬೇಕು ಅನ್ನೋದನ್ನ ಪ್ರತಿದಿನದ ಸಂಚಿಕೆಯಲ್ಲಿ ತಿಳಿಸಿಕೊಡ್ತಾನೆ ಬಂದಿದ್ದಾರೆ. ಇವತ್ತು ಕೂಡ ನಿಮಗೆ ಬೇಕಾಗಿರುವಂತಹ ಎಲ್ಲ ಮಾಹಿತಿಗಳನ್ನ ತಿಳಿಸಿಕೊಡ್ತಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯಿತ ಪೈತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನ ಶ್ರೀಮನ್ನಾರಾಯಣ ಮಹಾಲಕ್ಷ್ಮೀ ದೇವ ನಮಸ್ತೆ. ಅರಿವಿಗೆ ಶರಣದೆ, ಗುರುಗೂ ಶರಣದೆ, ವಾಗ್ದೇವಿ ಸರಸ್ವತಿ ಕೂಡ ಶರಣ, ಸಮಸ್ತ ಅಭಿಮಾನಿ ಕೂಡ ಶರಣದೆ. ನಂಬರ್ದೆ ನಾನು ಅಂದ್ರೆ ನಂಬರ್ ಹೇಳ್ತೀನಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿ ದೇವರಿಗೆ ಗೊತ್ತು. ಇಲ್ಲೇನಾಗುತ್ತೆ, ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ತುಂಬ ಒಂದು ಜ್ಯೋತಿಷದಲ್ಲಿ ಒಂದು ಒಳ್ಳೆ ವಿಶೇಷವಾದ ಒಂದು ಮಾರ್ಗವನ್ನು ನಿಮಗೆ ಪರಿಚಯ ಮಾಡಿಸ್ಕೊಡ್ತಾ ಇದ್ದೀನಿ. ತುಂಬ ಹಲವಾರು ಜನ ಇವತ್ತು ಸ್ಟೂಡೆಂಟ್ ಕಲ್ತಿದ್ದಾರೆ. ಹಾಗಾಗಿ ಇವತ್ತು ನನ್ನ ಕ್ಲಾಸ್ ಇದೆ, ನಾಳೆ ಎಲ್ಲರನ್ನೂ ಕೂಡ ಕರೆದಿದ್ದೀನಿ ಫ್ರೀ ಕ್ಲಾಸು. ಹಾಗಾಗಿ 100% ಇದಾದ ಮೇಲೆ ತಮಿಳುನಾಡು, ನಾನೇ ಭದ್ರಕಾಳಿಯಮ್ಮನ್ ಟೆಂಪಲ್ಲು, ತಮಿಳುನಾಡಲ್ಲಿ ಒಂದು ನವಗ್ರಹ ಟೆಂಪಲ್, ಅದರಲ್ಲಿ ಕೂಡ ಶನಿ ಶಾಂತಿ, ಒಂದು ಕೇತು ಶಾಂತಿ, ಗುರು ಶಾಂತಿ, ಈ ಮೂರರಲ್ಲಿ ಒಂದು ಮಿಸ್ ಆಗ್ಬೋದು, 2 ಕನ್ಫರ್ಮ್. ಇವೆರಡು ಶಾಂತಿ ಮಾಸಿ ಕರ್ಕೊ ಬರ್ತೀನಿ. ಹಾಗಾಗಿ ನನ್ನ ಕ್ಲಾಸಿಗೆ ಬಂದಿರೋಂಥ ಸ್ಟೂಡೆಂಟು ದಯವಿಟ್ಟು ಬರ್ಬೋದು. ಹಾಗಾಗಿ ಹೊರ್ಗಡೆಯವರು ಕೂಡ ಬರ್ಬೋದು, ಯಾರು ಬೇಕಾದ್ರೂ ನೀವು ಬರೆಸ್ಬೋದು. ತುಂಬ ಜನ ನನ್ನ ಕರ್ಕೋಗಿ ನಾನೇ ಕರ್ಕೊ ಬರ್ತೀನಿ ಖಂಡಿತಲ್ಲೂ ಕೂಡ. ಯಾಕಂದರೆ ನಾನು ನವಗ್ರಹ ಟೆಂಪಲ್ನ ಭಾಳ ಇಷ್ಟಪಡ್ತೀನಿ. ಹಾಗಾಗಿ ತುಂಬ ಇಷ್ಟಪಡೋದು ನನ್ನ ನವಗ್ರಹ ಟೆಂಪಲ್ಲು. ಯಾಕಂದರೆ ನಾನು ಜ್ಯೋತಿಷ್ಯವನ್ನು ನಾನು ದೇವಸ್ಥಾನಕ್ಕೆ ಭಾಳ ಕಮ್ಮಿ, ನವಗ್ರಹ ಟೆಂಪಲ್ ಇಷ್ಟಪಡ್ತೀನಿ. ಅದರಲ್ಲಿ ಭದ್ರಕಾಳಿ ಅಮ್ಮನ ಟೆಂಪಲಲ್ಲಿ ಏನದ್ರಲ್ಲಿ ವೈಬ್ರೇಷನ್ ಇದೆ, ಆ ಅಮ್ಮನಲ್ಲಿ ಭಾಳ ಒಂದು ಪವರ್ಫುಲ್ ಆಗಿದೆ. ನಿಮ್ಮ ಮನೇಲಿ ಕೆಟ್ಟ ದೃಷ್ಟಿಯನ್ನು ತೆಗೆದುಹಾಕುತ್ತೆ. ಒಂದು ನಿಂಬೆಹಣ್ಣು ಹಾರನ ನಿಮ್ಮ ಮನೆಗೆ ತಂದು ಹಾಕಿದಾಗ ನಿಮ್ಮ ಪ್ರಾಬ್ಲಮ್ ಎಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ. ಸಖತ್ ವೈಬ್ರೇಷನ್ನು. ಆಮೇಲೆ ನಾನು ಇತ್ತೀಚೆಗೆ ಒಂದು ಮನೆಯಲ್ಲಿ ಫೈನಾನ್ಸ್ ಇಂಪ್ರೂವ್ಮೆಂಟ್ ಆಗೋಂಥದ್ದು ಒಂದು 4-5 ಐಟಮನ್ನು ನೀವೇ ಮನೇಲಿಟ್ಟು ಪೂಜೆ ಮಾಡಿದಾಗ ನಿಮ್ಮ ಫೈನಾನ್ಸ್ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ಖಂಡಿತಲ್ಲೂ ಕೂಡ. ಅದನ್ನು ಆನ್ಲೈವಲ್ಲಿ ಹಂಗೆಲ್ಲ ಹೇಳೋಕ್ಕಾಗಲ್ಲ. ಅವ್ರವ್ರ ಇಚ್ಛೆ, ಅವರೇ ಎಲ್ಲರೂ ತಗೊಂಡು ಅದನ್ನು ಇಟ್ಟಾಗ ಅದು ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಅದನ್ನು ಕೂಡ ತುಂಬ ಜನ ಬಂದು ಬರೆಸ್ಕೋತವ್ರೆ. ನೆನ್ನೆ ಎಲ್ಲ ಬಂದು ಬರೆಸ್ಕೋದ್ರು ಖಂಡಿತಲ್ಲೂ ಕೂಡ. ಯಾರ್ಯಾರಿಗೆ ಎಷ್ಟೆಷ್ಟು ಇಟ್ಟಾಗ ಏನೇನು ಫಲ ಬರುತ್ತೆ ಅಂತ ಅದನ್ನು ನೀಟಾಗಿ ಬರ್ಕೊಡ್ತಾ ಇದ್ದೀನಿ. ಹಾಗಾಗಿ ನೀವು ಬರೆಸ್ಕೋಬೋದು ಖಂಡಿತಲ್ಲೂ ಕೂಡ. ಅದು ಯಾವುದೇ ಹಣವನ್ನು ಇಲ್ಲ, ಅದು ಫ್ರೀ ಉಚಿತವಾಗಿ ಮಾಡ್ತಾಯಿದ್ದೀನಿ. ಯಾಕಂದರೆ ನೀವು ಇಟ್ಟು ಚೆನ್ನಾಗಾದ್ಮೇಲೆ ನಂಗೆ ಅದೇ ಸಾಕು. ಅದ್ಯಾವುದು ಕೂಡ ಹಣವನ್ನು ಏನು ಇಷ್ಟಪಡ್ತಾ ಇಲ್ಲ, ಹಣನ ನಾನು ಯಾವತ್ತೂ ಇಷ್ಟನೇ ಪಟ್ಟಿಲ್ಲ. ಇಲ್ಲಿ ಜ್ಯೋತಿಷದಲ್ಲಿ ಎಲ್ಲವೂ ಕೂಡ ನಾನು ಹೇಳ್ದಂಗೆ ನಡೀತಾ ಇದೆ. ತುಂಬ ಹುಷಾರಾಗಿ ಹ್ಯಾಂಡಲ್ ಮಾಡಿ. ನೆಕ್ಸ್ಟ್ ನಾನು ತುಂಬ ಚೆನ್ನಾಗಿ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಅಟ್ಯಾಕ್ ಆಗೋದೇ 1ನೇ ನಂಬರ್ ಮೇಲೆ, ಭಾಳ ಹುಷಾರಾಗಿರಿ. 1, 10, 19 ಮೇಲೆ ತುಂಬ ಅಟ್ಯಾಕ್ ಆಗುತ್ತೆ. ತುಂಬ ಹುಷಾರಾಗಿರಬೇಕು. ಆ ನಂಬರ್ ಮೇಲೆ ಅಟ್ಯಾಕ್ ಮಾಡುತ್ತೆ ನೋಡಿ. ಈ ವರ್ಷ ನ್ಯೂಮರಾಜಿ 2 ಥರ ಶಿಫ್ಟ್ ಆಗೈತೆ. 5ನೇ ತಿಂಗಳಿಂದ ಒಂಥರ ಚೇಂಜ್ ಆಗುತ್ತೆ, 5ನೇ ತಿಂಗಳ ಮೇಲೆ ಒಂಥರ ಚೇಂಜ್ ಆಗುತ್ತೆ. ಹಾಗಾಗಿ 5ನೇ ತಿಂಗಳವರೆಗೂ ಕೂಡ ನಾನು ಹೇಳಿದಂಥ ನಂಬರ್ಗಳು ಕೂಡ ತುಂಬ ಅಟ್ಯಾಕ್ ಮಾಡ್ತು. ಹಾಗಾಗಿ 5ನೇ ತಿಂಗಳ ನಂತರ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. 4ನೇ ತಾರೀಕುವರೆಗೆ ಮತ್ತು 4, 13, 22, 31 ಇವ್ರನ್ನ ತುಂಬ ಅಟ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇವರಿಗೆ ತುಂಬ ಕಷ್ಟಗಳು ಬರ್ತವೆ, ತುಂಬ ತೊಂದರೆಗಳಾಗುತ್ತೆ, ತುಂಬ ಫ್ರೆಂಡ್ಶಿಪ್ ಅವರೆಲ್ಲ ದೂರ ಆಗ್ತೀರಾ. ಅದಾದಮೇಲೆ 1, 10, 19ನೇ ತಾರೀಕುವರೆಗೆ ತುಂಬ ಅಟ್ಯಾಕ್ ಆಗುತ್ತೆ. ಈ ವರ್ಷ ನ್ಯೂಮರಾಜಿ 2 ಥರ ಅಟ್ಯಾಕ್ ಮಾಡೈತೆ. ಒಂದು ಫಸ್ಟ್ ರೌಂಡ್ ಬೇರೆ, ಸೆಕೆಂಡ್ ರೌಂಡ್ ಬೇರೆ. ಹಾಗಾಗಿ ಈ ವರ್ಷ 5ನೇ ತಿಂಗಳವರೆಗೂ ಮಾತ್ರ ನ್ಯೂಮರಾಜಿ ಒಂಥರ ಇರುತ್ತೆ. 5ನೇ ತಿಂಗಳ ಮೇಲಿಂದ ಇನ್ನೊಂದು ಥರ ಆಗುತ್ತೆ ನ್ಯೂಮರಾಜಿ. 2 ಥರ ಸಬ್ಜೆಕ್ಟ್ ಸ್ಟಾರ್ಟ್ ಆಗುತ್ತೆ. ಇಲ್ಲೇನಾಗುತ್ತೆ, ಗ್ರಹಣ ಹಿಡ್ದಂಗೆ ಆಗೈತೆ ನ್ಯೂಮರಾಜಿಗೆ. ಹಾಗಾಗಿ ಅದ್ರ ಪ್ರಕಾರ 100% ನೋಡಿ. ನಾನು ಮೊನ್ನೆಲ್ಲೇ ಸ್ಟೇಟ್ಮೆಂಟ್ ಕೊಟ್ಟಿದ್ದೆ, ಮುಂದಕ್ಕೆ ಒಂದು ಅಟ್ಯಾಕ್ ಮಾಡುತ್ತೆ ಅಂತ. ನಿನ್ನೆ ನೋಡಿ 19ನೇ ತಾರೀಕು ಭಾಳ ವಿಶೇಷವಾಗಿ ಒಂಥರ ಭೂಕುಸಿತವಾಗಿ ಇಷ್ಟು 14,000 ಜನ ಆ ಒಂದು ದೇವಸ್ಥಾನದಲ್ಲಿ ತುಂಬ ತೊಂದರೆಯಲ್ಲಿ ಸಿಗಾಕಿದ್ರು ಅಂತ ಮಾಹಿತಿ ಕೇಳ್ಪಟ್ಟೆ. ಇದನ್ನೆಲ್ಲವೂ ಕೂಡ ನಾನು ಮುಂಚೆಲ್ಲ ಹೇಳಿದ್ದೆ 100%. ನೋಡಿ, ಈ ವರ್ಷ 5ನೇ ತಿಂಗಳು ಸರಿಯಿಲ್ಲ ಅಂತ ಹೇಳ್ತಿದ್ದೆ. ನೋಡಿ, 5ನೇ ತಿಂಗಳು 100% ತುಂಬ ಹುಷಾರಾಗಿ ಹ್ಯಾಂಡಲ್ ಮಾಡ್ಬೇಕಾಗುತ್ತೆ. ಆದರೆ 8ನೇ ತಿಂಗಳು ಮಾತ್ರ ಅಟ್ಯಾಕ್ ಮಾಡುತ್ತೆ. 8ನೇ ತಿಂಗಳನ್ನ ತುಂಬ ಹುಷಾರಾಗಿ ಅಟ್ಯಾಕ್ ಮಾಡುತ್ತೆ. 8ನೇ ತಿಂಗಳಲ್ಲಿ ತುಂಬ ಸಾವು ನೋವು ನೋಡಿದ್ವಿ. ಒಂದು ಭಾಳ ವಿಶೇಷವಾಗಿ ನೋಡಿ, 5ನೇ ತಿಂಗಳಲ್ಲಿ 17ನೇ ತಾರೀಕು ಬಗ್ಗೆ ನಾನು ಹೇಳಿದ್ದೆ. ಒಬ್ಬರು ಭಾಳ SP ಅದೇನು 2,000 ಕೋಟಿನೋ ಅಂತಾರಪ್ಪ, ಅಂಥ ಒಂದು ಸಾವಿನ ಇದು ಗೊತ್ತಿಲ್ಲ. ಭಾಳ ವಿಶೇಷವಾಗಿ ನಾನು ಹೋದ ವರ್ಷ ಹೇಳ್ದಂಗೆ 16ನೇ ತಾರೀಕನ್ನು ಹೇಳಿದೆ. 16ನೇ ತಾರೀಕಲ್ಲಿ DK ರವಿ ಸತ್ತಿದ್ರು, ಮತ್ತು
ಜಗದೀಶ್ ಅವರೊಬ್ರು ಯಾರು ಅವರು ಪೊಲೀಸ್ ಆಫೀಸರ್ ಸತ್ತಿದ್ರು ನೋಡಿ. ಈ ವರ್ಷ 17 ಸರಿ ಇಲ್ಲ ಅಂತ ಹೇಳ್ತಾ ಇದ್ದೆ. ಹಾಗಾಗಿ ನೋಡಿ 5ನೇ ತಿಂಗಳು ನೋಡಿ ಇವ್ರನ್ನೂ ಕೂಡ ಕಳ್ಕೊಂಡು ನೋಡಿ. ಇದೆಲ್ಲ ಯಾರು ಜ್ಯೋತಿಷ್ಯರು ಹೇಳಿದಿರಂತ ಡೇಟ್ಗಳನ್ನ ನಾವು ಹೇಳ್ತೀವಿ. ಅವ್ರವ್ರ ಜವಾಬ್ದಾರಿಗೆ ಇರಬೇಕು. ಖಂಡಿತ ಕೂಡ ತುಂಬಾ ವೈಬ್ರೇಷನ್ ಕಾಣುತ್ತೆ. ಹಾಗಾಗಿ 100% ನಾನು ನೋಡಿ ಮೊನ್ನೆಲ್ಲೂ ಕೂಡ ನಾನು ಮೊನ್ನೆಲ್ಲೇ ಸ್ಟೇಟ್ಮೆಂಟ್ ಕೊಟ್ಟಿದ್ದೆ IPL ಆರ್ಯವರ್ದಲ್ಲಿ ಮುಂಬೈನೇ ಪಕ್ಕ ವಿನ್ ಆಗೋದಂತ. ಹಾಗಾಗಿ ನಿನ್ನೆ ನಾನು ಮಾತಾಡಬಾರ್ದು. ನನ್ನ ಆತ್ಮೀಯರಂತ ಒಂದು ಸತೀಶ್ ಅವರು ತುಂಬಾ ಸಂಪತ್ತಾರೆ ಬಗ್ಗೆ ಬಹಳ ಅವ್ರ ಸಂಪತ್ತಾರೆ ಇತ್ತು. ನೀವು ಮಾತಾಡಿ ಅವ್ರನ್ನ ಕೆಣಕೋದು ಯಾಕೆ KKR ಗೆಲ್ಲಲ್ವಾ, ಯಾಕೆ ಗಂಭೀರ್ ಗೆಲ್ಲಲ್ವಾ ಅನ್ನೋದು. ನಾನು ಇಲ್ಲ ಮುಂಬೈನೇ ಗೆಲ್ಲೋದು, ನಾನು ಬರ್ಕೊಟ್ಬಿಡ್ತೀನಿ, ಜ್ಯೋತಿಷ ಹೇಳೋದು ಬಿಟ್ಬಿಡ್ತೀನಿ, ನಾನು ಅವ್ರನ್ನ ಉರ್ಸೋದು ಯಾಕೆ KKR ಯಾಕೆ ಗೆಲ್ಲಕ್ಕಲ್ಲ ಅಂತ ಚೆನ್ನಾಗಿ ಓದುತ್ತಾರೆ. ಸಖತ್ ಕಾಮಿಡಿ ಆಗಿತ್ತು 100%. ಹಾಗಾಗಿ ಆದರೂ ನಾನು ಯಾಕಂದ್ರೆ ನಾನು ಮುಂಚೆಲ್ಲ ಹೇಳಿದ್ದೀನಿ, ನಾನು ಆಡಿಯನ್ಸ್ ನೋಡಿರ್ತಾರೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಹಾಗಾಗಿ ಇವ್ರನ್ನ ಸಖತ್ತೆ ಕಣಕ್ದಾಗ ಸತ್ಯಗಳು ಜಾಸ್ತಿ ಬರ್ತವೆ ಅಂತ. ಹಾಗಾಗಿ ಸಖತ್ ಕಾಮಿಡಿ ಆಗಿತ್ತು. ನಿನ್ನೆ ತುಂಬಾ ಜನ ಒಂದೇ ಸರಿ ಫೇಸ್ಬುಕ್ ಲೈವ್ಗೆ 2,000 ಜನ 3,000 ಜನ ಲೈವಿಗೆ ಬಂದು ನೋಡ್ತಿದ್ರು. ಅದು ವಿತಿನ್ ಲೈವ್ಗೆ ಅಷ್ಟು ಜನ ಬಂದಿದ್ರು. ಅದೇನು ಕ್ರಿಕೆಟ್ ಮೇಲೆ ಅಭಿಮಾನಿ ಕಣೆ ಗೊತ್ತಿಲ್ಲ. ಹಾಗಾಗಿ 100% ಬಹಳ ಬೇಜಾರಾಗ್ತೈತೆ. ಯಾಕಂದ್ರೆ 21 ಫೈನಲ್ ಮುಗಿಯುತ್ತೆ. ಈ ಫೈನಲ್ ಸಖತ್ತಾಗಿರುತ್ತೆ. ಸಖತ್ ಏನು ಸುಮ್ಮನೆ ಈ ತರ ಕ್ರಿಕೆಟ್ ತರ ಎಲ್ಲ ಬಹಳ ಭಯಂಕರವಾಗಿರುತ್ತೆ. ಹಾಗಾಗಿ ಯಾರ್ಯಾರು ನವಗ್ರಹ ಟೆಂಪಲ್ಗೆ ಬರೆಸ್ಬೇಕು ಅಂತ ಇರೋರು ದಯವಿಟ್ಟು ನನ್ನ ಕ್ಲಾಸಿಗೆ ಬಂದಿರೋರು ಇಲ್ಲ ಬರ್ದಿರೋರು ಇಬ್ಬರನ್ನು ಎಲ್ಲರನ್ನೂ ಕರ್ಕೋಗ್ತಿದ್ದೀನಿ. ದಯವಿಟ್ಟು ಎಷ್ಟು ಲಕ್ಷ ಜನ ಬಂದು ನಾನು ಕರ್ಕೋಗಿ ಬರ್ತೀನಿ. ದಯವಿಟ್ಟು ಇವತ್ತಿಂದ ಬರೆಸಿ. ನನ್ನ ಈ ಕ್ಲಾಸ್ ನಾಳೆ ಫ್ರೀ ಕ್ಲಾಸ್ ಇದೆ. ನನ್ನ ಸ್ಟೂಡೆಂಟ್ ಹಳೆ ಸ್ಟೂಡೆಂಟನ್ನೆಲ್ಲ ಕರೆದಿದ್ದೀನಿ. ಎಲ್ಲರೂ ಬಂದು ಜಾಯ್ನ್ ಆಗಿ ಕಲ್ತ್ಕೊಳ್ಳಿ. ನೋಡ್ರಿ ನನ್ನನ್ನು ಯಾರೂ ಕೂಡ ಟಚ್ ಮಾಡೋಕ್ಕಾಗಲ್ಲ. ಬರ್ದಿಟ್ಕೊಳ್ಳಿ. ನನಗೇನೋ ಗೊತ್ತಿಲ್ಲ. ನಾನು ಹೀಗೆ ಬದುಕಬೇಕಂದ್ರೆ ಹಾಗೆ ಬದುಕ್ತೀನಿ. ನಾನು ಹೀಗೆ ಕನ್ಸ್ಕೊಂಡಂಗೆ ಬದುಕಿದ್ದೀನಿ. ನನಗೇನು ಪ್ರಪಂಚದಲ್ಲಿ ನನಗೇನು ನೋಡಿ ಯಾರನ್ನೂ ಕೇಳಿ ನಾವೇನು ಜನ್ಮ ತೊಳಿಲ್ಲ. ಇಲ್ಲ ಯಾರನ್ನೂ ಕೇಳ್ಬಿಟ್ಟೆ ನಾನು ಭಾಷೆ ಕಲ್ತಿಲ್ಲ. ತನ್ನಂತಾನೆ ಎಲ್ಲವನ್ನೂ ಕಲ್ತಿಲ್ಲ. ಹಾಗಾಗಿ ಜ್ಯೋತಿಷ ನಿಮ್ಮ ಪ್ರಾಕ್ಟೀಸಿಂದ ಎಲ್ಲರೂ ಕಲಿಬೋದು. ತುಂಬ ಜನ ಜ್ಯೋತಿಷವನ್ನು ಹೇಳೋರು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಫಾಲೋ ಮಾಡಿ. ತುಂಬ ಜನ ಬರೀ ಪರಿಹಾರಗಳು ತಗಡು ಪರಿಹಾರಗಳನ್ನೇ ಕೊಡ್ತಾರೆ. ನಿಮ್ಮ ಮನೇಲಿ ದಯವಿಟ್ಟು ನಾನು ಮತ್ತೊಮ್ಮೆ ಹೇಳ್ತೀನಿ, ಮನೆ ಬಾಗಿಲಿಗೆ ಮಳೆ ಹೊಡಿಬೇಡಿ, ಬಾಗಿಲು ಮ್ಯಾಗಡೆ ಮಳೆ ಹೊಡಿದೆ. ಆಮೇಲೆ ಯಾವುದೇ ಯಂತ್ರಗಳನ್ನ ತಂದಿಡಬೇಡಿ. ಸುಮ್ಮನೆ ಸಂಧಿವೆ ಒಂದು ಪೂಜೆಗೆ ತುಂಬ ದುಡ್ಡನ್ನು ಖರ್ಚು ಮಾಡಬೇಡಿ. ಸಿಂಪಲಾಗಿ ಖರ್ಚು ಮಾಡಿ ಅದೇ ದುಡ್ಡನ್ನು ದಯವಿಟ್ಟು ನಿಮ್ಮ ಮಕ್ಕಳಿಗೆ ಇನ್ಸೂರೆನ್ಸನ್ನು ಕಟ್ಟಿ, ನಿಮ್ಮ ಯಜಮಾನ ಆರೋಗ್ಯಕ್ಕೆ ಎತ್ತಿಡಿ. ಸುಮ್ಮನೆ ದುಡ್ಡನ್ನು ಕಿತ್ಕೊಳ್ತಾರೆ ಖಂಡಿತ ಕೂಡ. ಇಲ್ಲ ಜ್ಯೋತಿಷ ನಿಮ್ಮ ಬುಕ್ ತಂದು ಪ್ರಾಕ್ಟೀಸ್ ಮಾಡಿಲ್ಲ. ನೀವು ಜ್ಯೋತಿಷವನ್ನು ಏನಾಗುತ್ತೆ, ನಿಮಗೆ ಬಡತನ ಬಂದಾಗ ತುಂಬ ಜ್ಯೋತಿಷದ ಮೇಲೆ ಒಲವಿರುತ್ತೆ. ಆವಾಗ ಬೇರೆಯವರೆಲ್ಲ ಎನ್ಕ್ಯಾಚ್ ಮಾಡ್ಕೊಳ್ತಾರೆ. ದಯವಿಟ್ಟು ಬೇಡ. ನೀವು ಫ್ರೀ ಇದ್ದಾಗ ನಿಮ್ಮ ಮಕ್ಕಳು ಕರ್ಕೊಂಡು ನವಗ್ರಹ ಟೆಂಪಲ್ಗೆ ಹೋಗಿ ಸ್ಟಾರ್ಟ್ ಮಾಡಿ. ತುಂಬ ಒಳ್ಳೇದಾಗುತ್ತೆ. ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಇಲ್ಲೇನಾಗುತ್ತೆ, ಎಲ್ಲ ಜ್ಯೋತಿಷ ನಿಮ್ಮ ಗ್ರಹಗಳು ಕೆಡುತ್ತಾಗ ಅವಾಗ ತೊಂದರೆ ಆಗುತ್ತೆ. ಮೊದಲಿಗೆ ತುಂಬ ಚೆನ್ನಾಗಿ ಹೇಳೋದು, ಒಂದು ರಾಶಿಗೆ ಅಟ್ಯಾಕ್ ಮಾಡುತ್ತೆ. ಆ ರಾಶಿಯಲ್ಲಿ ಗುರು 9ನೇ ತಿಂಗಳಿಗೆ ಬದಲಾವಣೆ ಆದಾಗ ಒಂದು ರಾಶಿಯವರು ತುಂಬ ನೆಲ ಕಚ್ತಾರೆ. ತುಂಬ ಕಷ್ಟವನ್ನು ಬೀಳ್ತೀರಾ. ತುಂಬ ಹುಷಾರಾಗಿ ಹ್ಯಾಂಡಲ್ ಮಾಡಿ. ನೋಡಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸಾಕಷ್ಟು ಕಷ್ಟಗಳು ಬರುತ್ತೆ. ಮಕರ ರಾಶಿ, ನಾನು ಹೇಳ್ತಾ ಇರೋದು ಮಕರ ರಾಶಿ. ನೋಡಿ ಮಕರ ರಾಶಿಯಲ್ಲಿ ಒಂದು ಶಾರುಖ್ ಖಾನ್ ಕೂಡ ಮಕರ ರಾಶಿ. ನೋಡಿ ಅವರು ಕೂಡ ಮುಗೀತು ಅವ್ರ ಕತೆ. ನೋಡಿ ನಿನ್ನ ಟೀಮ್ ಮುಗೀತು. ಖಂಡಿತ ಕೂಡ ಶಾರುಖ್ ಖಾನ್ಗೆ ಮಕರ ರಾಶಿಗೆ ಮಿರಾಕಲ್ ಆಯಿತು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಮಕರ ರಾಶಿಯವರು ತುಂಬ ಹುಷಾರಾಗಿ ಹ್ಯಾಂಡಲ್ ಮಾಡ್ಬೇಕಾಗತ್ತೆ. ತುಂಬ ಹುಷಾರಾಗಿ ಹ್ಯಾಂಡಲ್ ಮಾಡ್ಬೇಕಾಗತ್ತೆ. ಮಕರ ರಾಶಿ ಅಷ್ಟೊಂದು ಕಷ್ಟಗಳಿದ್ದಾವೆ. ಓಕೆ ಗುರುಜಿ. ವೀಕ್ಷಕರೇ, ಗುರುಜಿಯವರು ಮತ್ತಷ್ಟು ಮಾಹಿತಿಗಳನ್ನ ತಿಳಿಸ್ಕೊಡ್ತಾರೆ. ಅದಕ್ಕಿಂತ ಮುಂಚೆ ಆರ್ಯವರ್ಧನ್ 159 ವಿಶೇಷ ನೇರಪ್ರಸಾರ ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್. ಬ್ರೇಕ್ ನಂತರ ಆರ್ಯವರ್ಧನ್ 159 ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ವೀಕ್ಷಕರೇ, ಗುರೂಜಿಯವರು ಶಿಬಿರಗಳನ್ನ ಪ್ರಾರಂಭ ಮಾಡಿದ್ದಾರೆ. ಪ್ರತಿದಿನ ನಾವು ಹೇಳ್ತಾನೆ ಇದೀವಿ, ಸಂಖ್ಯಾಶಾಸ್ತ್ರ ಹಾಗೂ ಜ್ಯೋತಿಷ್ಯ ಶಾಸ್ತ್ರ ಶಿಬಿರಗಳನ್ನ ಗುರೂಜಿಯವರು ಪ್ರಾರಂಭ ಮಾಡಿದ್ದಾರೆ. ನಿಮಗೆ ಸಂಖ್ಯಾಶಾಸ್ತ್ರ ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನ ಕಲಿಬೇಕು, ನಿಮ್ಮ ಭವಿಷ್ಯವನ್ನ ನೀವೇ ರೂಪಿಸಿಕೊಳ್ಳಬೇಕು, ನಿಮ್ಮ ಜನ್ಮ ದಿನಾಂಕಕ್ಕೆ ಅನುಗುಣವಾಗಿ ನೀವು ಯಾವ ಒಂದು ಸಂಖ್ಯೆಯನ್ನ ಫಾಲೋ ಮಾಡಬೇಕು, ಜೊತೆಗೆ ಯಾವ ಮೊಬೈಲ್ ನಂಬರ್ನ ಫಾಲೋ ಮಾಡಬೇಕು, ಯಾವ ಗಾಡಿ ನಂಬರ್ನ ಫಾಲೋ ಮಾಡಬೇಕು, ಇದೆಲ್ಲದನ್ನು ಕೂಡ ಈ ಶಿಬಿರಗಳಲ್ಲಿ ಕಲ್ತ್ಕೋಬಹುದು. ಗುರೂಜಿಯವರು ಹೇಳ್ತಾನೆ ಇರ್ತಾರೆ, ಮೊಬೈಲ್ ನಂಬರ್ ಇಂದ ಕೂಡ ತೊಂದರೆ ಆಗುತ್ತೆ, ಜೊತೆಗೆ ಗಾಡಿ ನಂಬರ್ ಇಂದ ಕೂಡ ತೊಂದರೆ ಆಗುತ್ತೆ. ನಿಮ್ಮ ಜನ್ಮ ದಿನಾಂಕಕ್ಕೆ ಅನುಗುಣವಾಗಿ ನೀವು ಕರೆಕ್ಟ್ ಆಗಿರೋ ನಂಬರ್ನ ಇಟ್ಕೊಂಡ್ರೆ ಖಂಡಿತ ನೀವು ಒಂದು ಆಕ್ಸಿಡೆಂಟ್ ಆಗಿರ್ಬೋದು ಅಥವಾ ಬೇರೆ ಏನೇ ಅವಘಡಗಳು ಸಂಭವಿಸ್ತಾ ಇದ್ರು ಕೂಡ ಅದರಿಂದ ಪಾರಾಗಬಹುದು ಅಂತ ಪ್ರತಿದಿನ ಗುರುಜಿಯವರು ಹೇಳ್ತಾ ಇರ್ತಾರೆ. ಹಾಗಾಗಿ ಪ್ರತಿಯೊಂದು ಅಂಶಗಳನ್ನು ಕೂಡ ನೀವು ಶಿಬಿರಗಳಲ್ಲಿ ಕಲ್ತ್ಕೋಬಹುದು. ಜೊತೆಗೆ ನೀವು ಕಲ್ತ್ಕೊಳ್ಳೋದ್ರ ಜೊತೆಗೆ ಬೇರೆಯವರಿಗೂ ಕೂಡ ಮಾರ್ಗದರ್ಶನ ಮಾಡಬಹುದು. ಆದ್ರೆ ಈ ಒಂದು ವಿಚಾರದಲ್ಲಿ ಕೆಲವರಿಗೆ ನಂಬಿಕೆ ಇರೋದಿಲ್ಲ, ಆದ್ರೆ ಪ್ರಯತ್ನ ಮಾಡೋದ್ರಲ್ಲಿ ಖಂಡಿತ ತಪ್ಪಿಲ್ಲ ಅಂತಾನೆ ಹೇಳ್ಬೋದು. ಗುರುಜಿ ಮತ್ತೊಂದು ಕಾಲ್ ಇದೆ, ನೋಡೋಣ. ಗುರುಜಿ, ಹಲೋ, ನಮಸ್ತೆ. ಹಲೋ, ನಮಸ್ತೆ ಮಾ. ನಮಸ್ತೆ ಮೇಡಮ್. ತಮ್ಮ ಹೆಸರು? ಕಮಲಾ ಅಂತ. ಕಮಲಾ ಅವರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಬೆಳಗಾಂ ಜಿಲ್ಲೆಯಿಂದ. ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ತಮ್ಮನ ಬಗ್ಗೆ ಕೇಳ್ಬೇಕಿತ್ತು. ನಿಮ್ ತಮ್ಮನ ಡೇಟ್ ಆಫ್ ಬರ್ತ್ ಹೇಳ್ತೀರಾ?
ಆ, 11 11 9 9 1985. 1985. ಹುಟ್ಟಿದ ಸಮಯ ಸಂಜೆ 5ರಿಂದ 5:30 ಗಂಟೆ. ಓಕೆ, ಸಂಜೆ 5ರಿಂದ 5:30. ಹಾ. ಓಕೆ, ಗುರುಜಿ ತಾರೆ ಮಾತಾಡಿಮ್ಮ. ಹಲೋ ಹಲೋ, ನಮಸ್ಕಾರಮ್ಮ. ನಮಸ್ಕಾರ ಗುರುಜಿ, ನಾನು ನಿಮ್ಮ ಹತ್ರ ತುಂಬಾ ಸಲ ಮಾತಾಡಿದ್ದೀನಿ. ಗೊತ್ತಾಯ್ತು. ಈ ಜಾತಕ ಕೇಳಿದಿರ ಮುಂಚೆಲೇನೆ? ಹಾ, ಅದೇ ನಂದು ಮೊನ್ನೆನೆ ಈಗ ಒಂದು 8 ದಿನ ಹಿಂದ್ಗಡೆ ಕೇಳಿದ್ದೆ. ಈಗ ನನ್ನ ತಮ್ಮನ್ ಕೇಳ್ಬೇಕು ಅಂತ ಅನ್ಕೊಂಡಿದ್ದೀನಿ. ನಿಮ್ ತಮ್ಮ ಏನ್ ಮಾಡ್ತಾವ್ರೆ? ಏನಿಲ್ಲ, ಒಂದು ಆಕ್ಸಿಡೆಂಟ್ ಆಗಿದೆ, ಅದಕ್ಕೆ ಸಣ್ಣದಾಗಿ ಒಂದು ಕಿರಾಣಿ ಅಂಗಡಿ ಹಾಕೊಂಡಿದ್ದಾನೆ. ಇನ್ನೂ ಮದುವೆ ಆಗಿಲ್ವಾ? ಇಲ್ಲ 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 ಗುರುಜಿ. ಅದು ಏನಂತಂದ್ರೆ ನಂದು ಮತ್ತು ಅವನು ರಾಶಿ ನಕ್ಷತ್ರ ಎಲ್ಲ ಒಂದೇ ಬರುತ್ತೆ. ಏನ್ ನಿಮ್ ನಕ್ಷತ್ರ? ಅದೇ ಪುಷ್ಯ ನಕ್ಷತ್ರ, ಕರ್ಕ ರಾಶಿ. ನಿಮ್ಮ ಅಣ್ಣ ಹುಟ್ಟಿರೋ ಡೇಟ್ 11/6/1900? 5/11/9. 11/9? ಹ್ಮ್. 9/1985. 85. 85? ಹ್ಮ್. 85. ಕಟಕ ರಾಶಿ ಪುಷ್ಯ ನಕ್ಷತ್ರ. ಹೇಳಿ. ಅದಕ್ಕೆ ನನ್ ಬಗ್ಗೆ ಹೇಳಿದ್ರಿ. ನಂದು ರಾಶಿ ಎಲ್ಲ ನನ್ನ ಲೈಫ್ನೆಲ್ಲ ಕೆಟ್ಟದೇ ನಡೆದಿದೆ. ಅದಕ್ಕೆ ಅವಂದು ಹೇಗಿದೆ ಅಂತ ಕೇಳ್ಬೇಕು. ಹೇಳಿದ್ ನೀವು ಬೇಜಾರಾಯ್ತಾರಪ್ಪ. ಇವಂದು ಲೈಫಲ್ಲಿ 2 ಮದುವೆ ಲೈಫ್ ಡಿಸ್ಟರ್ಬ್. ಗುರು ವ್ಯಯದಲ್ಲಿದ್ದಾನೆ. 3ನೇ ಮನೆಯಲ್ಲಿ ರಾಹು ಗ್ರಹ. 3ನೇ ಮನೆ ರಾಹು ಖಂಡಿತಲ್ಲೂ ಕೂಡ ರಾಹುನ ಶನಿ ನೋಡ್ತಾನೆ, ನೋಡಬಾರ್ದು. ಉಚ್ಚ ಶನಿ ಖಂಡಿತಲ್ಲೂ ಕೂಡ. 6ನೇ ಮನೆಯಲ್ಲಿ ಶುಕ್ರ, 6ನೇ ಮನೆಯಲ್ಲಿ ಚಂದ್ರ. ಒಳ್ಳೇದಲ್ಲ. ಆದ್ರೆ ಮದುವೆ ಲೈಫು, ಫೈನಾನ್ಸ್ ಪ್ರಾಬ್ಲಮ್ ತುಂಬಾ ಜಾಸ್ತಿ ಕಾಡುತ್ತೆ ಇವ್ರಿಗೆ. ಅದೇ ನಂದು ಹಾಗೆ ಆಗಿದೆ. ಅದಕ್ಕೆ ಅವಂದು ಹೇಗಿದೆ ಅಂತ ಕೇಳ್ಬೇಕಾಗಿತ್ತು ಗುರುಜಿ. ಜಾತಕ ಇದ್ದಂಗೆ ಆಗೋದು. ಯಾಕಂದ್ರೆ ನಿನ್ನೆ ನಾನು ನನ್ನ ಫ್ರೆಂಡ್ ಸತೀಶ್ ಅವರು ಅದೇ ಹೇಳ್ತಾ ಇದ್ರು, ಪರಿಹಾರ ಅಂತ. ನಾನು ಇಲ್ಲಾರು ಇದ್ದಂಗೆ ನಡೀತೈತಿ ಅಂತ ಖಂಡಿತಲ್ಲ ಕೂಡ. ನೋಡಿದ್ರೆ ಎಲ್ಲರೂ ಜನ ಮುಂಬೈನ ಗೆಲ್ಲುತ್ತೆ ಅಂತ. ಯಾಕಂದ್ರೆ ಗೊತ್ತು ಮುಂಬೈಗೆ. ಯಾಕಂದ್ರೆ ಮುಂಬೈಗೆ ಬಹಳ ಓಪ್. ಯಾಕಂದ್ರೆ ಇವತ್ತು ಇವ್ರ ದೇಶನ ಅವ್ರ ಕೈಲಿದೆ. ಹಾಗಾಗಿ ಅವ್ರೇನು ದುಡ್ಡಿನ ಬಗ್ಗೆ ಆಲೋಚನೆ ಮಾಡಲ್ಲ. ಹಾಗಾಗಿ 100% ನಿಮ್ಮ ಈ ಜಾತಕದಲ್ಲಿ ಏನಪ್ಪ, ನಿಮ್ಮ ತಮ್ಮನ ಜಾತಕ ಸುಮ್ಮನೆ ಉಣ್ಬೇಕು, ತಿನ್ನಬೇಕು, ಪ್ರಪಂಚದಲ್ಲಿ ಯಾವುದೋ ಒಂದು ಒಳ್ಳೆ ನ್ಯೂಸ್ ನೋಡ್ಬೇಕು, 1-2 ಪಿಕ್ಚರ್ ನೋಡ್ಬೇಕು, ಕ್ರಿಕೆಟ್ ಬಂದ ನೋಡ್ಬೇಕು, ಅಷ್ಟೇ ಮೂಟೆ ಕಟ್ಟೋಗಂಥ ಜಾತಕ. ಹಾಗಾಗಿ ಎಕ್ಸ್ಟ್ರಾರ್ಡಿನರಿ ಏನು ಭಾಳ ಬದುಕಿ ಉದ್ಧಾರ ಆಗೋಂಥ ಜಾತಕಗಳಿವೇನಲ್ಲ. ಹಾಗಾಗಿ ದುಡ್ದಿರೋ ದುಡ್ಡನ್ನೇ ದಯವಿಟ್ಟು ಅಲ್ಲಿ ಇಲ್ಲಿ ಒಂಚೂರು ದುಡ್ಡನ್ನ ವೇಸ್ಟೇಜ್ ಖರ್ಚು ಮಾಡಿದ್ರೆ ಕೂಡಿಟ್ಕೆನೆ ಕೇಳಿ. ಖಂಡಿತಲ್ಲಿ ಕೂಡ ಎಷ್ಟೋ ಜನ ಗೊತ್ತಿಲ್ಲ. ನಿಮ್ಗೆ ಆ ಶಾಂತಿ ಈ ಶಾಂತಿ ಮಾಡ್ಕೊಂಡು ಹೆಂಗೋ ಮಾಡಿ ಹೆಂಗೋ 1 ಲಕ್ಷ ರೂಪಾಯಿ ಕಳ್ಕೊಂಡಿರ್ಬೋದು. ಅವೆಲ್ಲನೂ ಕೂಡಿಸಿ ಒಂದು ಇನ್ಸೂರೆನ್ಸ್ ಅಲ್ಲೋ ಇನ್ನೊಂದು FDನೋ ಇಟ್ಟು ತುಂಬ ದಯವಿಟ್ಟು ಹುಷಾರಾಗಿ ದುಡ್ಡನ್ನ ಹ್ಯಾಂಡಲ್ ಮಾಡೋಕೆ ಹೇಳಿ. ಲಕ್ಕಿ ಡೇಟ್ 5ನ್ನ ಮತ್ತು 3ನ್ನ 6ನ್ನ ಫಾಲೋ ಮಾಡೋಕೆ ಹೇಳಿ. ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಖಂಡಿತಲ್ಲೂ ಕೂಡ ಜಾತಕ ಏನು ಅಂಥ ಸೂಪರ್ ಆಗಿಲ್ಲ. ಖಂಡಿತಲ್ಲೂ ಕೂಡ ಇವ್ರಿಗೆ ಹುಟ್ಟಂಥ ಮಕ್ಕಳನ್ನ ಒಳ್ಳೆ ಮುಹೂರ್ತವನ್ನು ನೋಡಿ ಸಿಜರಿಂಗ್ ಮಾಡಿಸ್ಕೊಂಡಾಗ ಆ ಮಕ್ಕಳು ಕೂಡ ಖಂಡಿತಲ್ಲೂ ಕೂಡ ಉದ್ಧಾರ ಆಗುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ತುಂಬ ಕಡು ಬಡವರು, ತುಂಬ ನೊಂದಿರೋರು, ಲೈಫಲ್ಲಿ ಬದುಕಾಕಿದರು, ನಿಮ್ಮ ಮಕ್ಕಳು ಹುಟ್ಟಬೇಕಾದ್ರೆ ಒಂದು ಒಳ್ಳೆ ಮುಹೂರ್ತವನ್ನು ನೋಡಿ ಜ್ಯೋತಿಷರ ಹತ್ರ ಟೈಮನ್ನು ತಗೊಂಡು ಡೆಲಿವರಿ ಮಾಡಿಸ್ಕೊಂಡು ಆ ಮಕ್ಕಳ ಉದ್ಧಾರ ಆಗುತ್ತೆ. ಈ ಪ್ರಪಂಚದಲ್ಲಿ ಎಲ್ಲ ಜ್ಯೋತಿಷದಲ್ಲೂ ಕೂಡ ಗ್ರಹಗಳು ಇದ್ದಂಗೆ ತುಂಬ ಶ್ರೀಮಂತರಾಗ್ತಾರೆ. ಖಂಡಿತಲ್ಲೂ ಕೂಡ ಯಾರು ಕೂಡ ಬುದ್ಧಿವಂತರಾಗಿ ಶ್ರೀಮಂತರಾಗಿ ಯಾರ ಕೈಲೂ ಋಣ ಇಲ್ಲ. ಅವ್ರು ಸೂಪರ್ ಅಪ್ಪ, ಅವ್ರು ತುಂಬ ದೊಡ್ಡ ವ್ಯಕ್ತಿ, ಅವ್ನ ಜಾತಕ ಹಂಗಿರುತ್ತೆ ಆಗ ಆಗ್ತಾರೆ. ಹಾಗಾಗಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸೂಪರಾಗಿ ಜಾತಕ ಏನಿಲ್ಲ ಅಂತ ಏನಿಲ್ಲ, ಮೀಡಿಯಮ್ ಆಗಿದೆ, ತೂಕಕ್ಕೆ ಹಾಕೋಂಥ ಜಾತಕ. ಹಾಗಾಗಿ ಹುಷಾರಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ. ಒಳ್ಳೆದಾಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಜಿ ಮತ್ತೊಂದು ಕಾಲ್ ಇದೆ. ಹಲೋ, ನಮಸ್ತೆ. ಹಲೋ ಹಲೋ, ನಮಸ್ತೆ ಸರ್. ತಮ್ಮ ಹೆಸರು? ನನ್ನ ಹೆಸರು ಲೋಹಿತ್ ಅಂತ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ ರೋಹಿತ್? ಶಿವನಿಯಿಂದ. ಮತ್ತೊಮ್ಮೆ ಹೇಳಿ. ಶಿವನಿ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಅಣ್ಣನ ಬಗ್ಗೆ ಕೇಳಬೇಕಾಯ್ತು. ನಿಮ್ಮ ಅಣ್ಣಂದ ಹುಟ್ಟಿದ ಡೇಟ್ ಆಫ್ ಬರ್ತ್ ಹೇಳಿ. 29/1/1997. 29/1/1997. 1997. ಹುಟ್ಟಿದ ಸಮಯ? ಮಧ್ಯಾಹ್ನ 1:30-2 ಗಂಟೆ ಒಳಗೆ ಹುಟ್ಟಿದ್ರು. ಮಧ್ಯಾಹ್ನ 1:30ರಿಂದ 2 ಗಂಟೆ ಒಳಗಡೆ. ಓಕೆ, ಗುರುಜಿ ಇದ್ದಾರೆ, ಮಾತಾಡಿ. ಏನ್ ಮಾಡ್ತಾರೆ ನಿಮ್ಮಣ್ಣ? ನಮ್ಮಣ್ಣ ಓದ್ತಿದ್ದಾನೆ, BCA ಮಾಡ್ತಿದ್ದಾನೆ. ಅವನ ಎಜುಕೇಶನ್ ಬಗ್ಗೆ ಕೇಳಬೇಕಿತ್ತು. ಮನೇಲಿ ಯಾರು ಇದ್ದೀರಾ? ನಾನು ನಮ್ಮಮ್ಮ. ಹಾ? ನಾನು ನಮ್ಮಮ್ಮ, ಅಪ್ಪಾಜಿ, ಅಂಗಡಿದ್ದಾರೆ. ಎಷ್ಟು ಜನ ಇದ್ರು ಅಣ್ಣದಿರು? ಒಬ್ರೆ. ಅಣ್ಣದಿರಿದ್ರೆ ಅಂದ್ರೆ ಅದಕ್ಕೆ ಎದುರು ಬಿಟ್ರೆ. ಅಣ್ಣ ಓದ್ತಿದ್ದಾನೆ. ಜಾತಕ ತುಂಬಾ ಚೆನ್ನಾಗಿದೆ, 100%. ಈ ಜಾತಕನೂ ಕೂಡ ಮದುವೆ ಲೈಫ್ ಚೆನ್ನಾಗಿಲ್ಲ. ಹಾಗಾಗಿ ಆಲ್ಮೋಸ್ಟ್ಲಿ
ತುಂಬಾ ಎಕ್ಸ್ಟ್ರಾರ್ಡಿನರಿ ಆಗಿದೆ ಜಾತಕ, ತುಂಬಾ ಪವರ್ಫುಲ್ ಆಗಿದೆ. ಶನಿ ಮತ್ತೆ ಕುಜ ನೋಡ್ತಾರೆ. ನಿಮ್ಮ ಅಣ್ಣನಿಗೆ ಆಕ್ಸಿಡೆಂಟ್ ಆಗಿ ಕೈ ಎಲ್ಲ ಮುರಿದೋಗ್ಬೋದು, ಮೈ ಯಾವಾಗಲೂ ಆಕ್ಸಿಡೆಂಟ್ ಆಗ್ಬೋದು. ಯಾವಾಗಲೂ ಆಗಿಲ್ವಾ? ಮಕ್ಕಳಿಗೆ ರಕ್ತ ಏನು ಬಂದಿಲ್ವಾ? ಆಕ್ಸಿಡೆಂಟ್ ಆಗಿದೆ. 100%. ಈ ಕುಜ ಮತ್ತೆ ಶನಿ ಒಬ್ಬರನ್ನ ನೋಡೋದ್ರಿಂದ 100%. ಆಮೇಲೆ ನಿಮ್ಮ ಅಣ್ಣನ ಜಾತಕದಲ್ಲಿ ತುಂಬಾ ದುಡ್ಡನ್ನ ಸಂಪಾದನೆ ಮಾಡ್ಬೋದು, ತುಂಬಾ ಹಣವನ್ನ ಗಳಿಸುವಂತ ಜಾತಕ, ತುಂಬಾ ಮಾಸ್ಟರ್ ಪ್ಲಾನ್ ಇರುತ್ತೆ. ಆ ತರ ಏನಾರು ಐಡಿಯಾ ಇದೆ? ನಿಮ್ಮ ಅಣ್ಣ ಹಿಂಗ್ ಬದುಕ್ಬೇಕು ಹಂಗ್ ಬರ್ಬೇಕಂತ ಯಾವಾಗಲೂ ಮಾತಾಡ್ತಾರೆ ನಿಮ್ಮ ಹತ್ರ ಕ್ಲೋಸ್ ಆಗಿ? ಮಾತಾಡಿದ್ದಾರೆ. ಹೌದು, 100% ಆ ಥರದ್ದು ಹೋಗಿದೆ. ಆಮೇಲೆ ತುಂಬ ಗುಪ್ತವಾದ ಕಾಯಿಲೆ ಬರುತ್ತೆ. ಲಾಸ್ಟಲ್ಲಿ ಒಂದು 55 ವರ್ಷದ ಮೇಲೆ ಕಾಯಿಲೆದಿಂದ ನರಳಿ ಸಾಯ್ಬೇಕಾ ಬರುತ್ತೆ. ಆ ಥರ ಜಾತಕ ಇದೆ 100%. ಇವೆಲ್ಲ ಗ್ರಹಗಳಿಂದಲೇ ಖಂಡಿತ ಕೂಡ ಒಳ್ಳೆಯ ಸ್ಟಾರ್ ಇನ್ಸೂರೆನ್ಸ್ ಅನ್ನ ಮಾಡ್ಸಕ್ಕೆ ನೋಡಿ. ಬೇರೆ ಜ್ಯೋತಿಷರಲ್ಲಿ ಹೇಳ್ತಾರೆ ಈ ತಗಲಿಡಿ ಆ ತಗಲಿಡಿ ಅಂತ ನಾನು ಹೇಳ್ತಾರೆ, ನಾನು ಅವೆಲ್ಲ ಹೇಳಲ್ಲ. ಒಳ್ಳೆ ಇನ್ಸೂರೆನ್ಸ್ ಅನ್ನ ಮಾಡ್ಸಕ್ಕೆ ಸ್ಟಾರ್ ಇನ್ಸೂರೆನ್ಸ್. ಯಾಕಂದ್ರೆ ಒಂದು 30-40 ಲಕ್ಷ ಖರ್ಚಾಗಂತ ಕಾಯಿಲೆ ಬರೋ ತರ ಕಾಣ್ತಾ ಇದೆ. ಆ ಕಾಯಿಲೆಗೋಸ್ಕರ ಹೇಳ್ತಾ ಇದ್ದೀನಿ. ಹಾಗಾಗಿ ಜಾತಕ ಎಕ್ಸ್ಟ್ರಾರ್ಡಿನರಿ ಆಗಿದೆ. ಆಮೇಲೆ ಮಕ್ಕಳು ಕೂಡ ತುಂಬಾ ಒಳ್ಳೆ ಮಕ್ಕಳು ಹುಡ್ತಾರೆ, ಲೈಫಲ್ಲಿ ತುಂಬಾ ಚೆನ್ನಾಗಿರ್ತಾರೆ, ತುಂಬಾ ಹೆಸರನ್ನ ಗಳಿಸ್ತಾರೆ, ಎಲ್ಲ ಮಾಡ್ತಾರೆ. ಆದ್ರೆ ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ತುಂಬಾ ಹುಷಾರಾಗಿರ್ಬೇಕು. ಆಮೇಲೆ ಆರೋಗ್ಯದ ಕಡೆ ಗಮನ ಕೊಡಬೇಕು. ನಾ ಜಾತಕ ಸಕ್ಕದಾಗಿದೆ, ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿರೋ ಜೊತೆಗೆ ಇವೆರಡು ಅಟ್ಯಾಕ್ ಆಗುತ್ತೆ. ಒಂದು ಆಕ್ಸಿಡೆಂಟ್ ಮತ್ತೆ ಇನ್ನೊಂದು ಆರೋಗ್ಯ. ಇದು ಆರೋಗ್ಯ 45-55ಕ್ಕೆ ಕಾಣುತ್ತೆ. ಹಾಗಾಗಿ ಇವಾಗಲಿಂದ ಜವಾಬ್ದಾರಿಗೆ ಒಂದು ಇನ್ಸೂರೆನ್ಸ್, ಒಂದು ಹೆಲ್ತ್ ಇನ್ಸೂರೆನ್ಸ್ ಕೇರ್ ಕಡೆ ಗಮನ ಕೊಡಕ್ಕೆ ಹೇಳಿ, ತುಂಬಾ ಒಳ್ಳೇದಾಗುತ್ತೆ. ಆಮೇಲೆ ಹೆಚ್ಚಾಗಿ ಹಣನ ಕೂಡಿಡಕ್ಕೆ ಹೇಳಿ, ಯಾಕಂದ್ರೆ ತುಂಬಾ ಒಳ್ಳೇದಾಗುತ್ತೆ. ತುಂಬಾ ಒಳ್ಳೆ ಜಾತಕ, ತುಂಬಾ ಒಳ್ಳೆ ಗುಣ ಇರೋಂಥ ಜಾತಕ, ತುಂಬಾ ಒಳ್ಳೆ ಗುಣಗಳಿರೋದು. ಇಂಥವು ಗ್ರಹಗಳಿಂದ ಬರುತ್ತೆ, ಅವು ಅವ್ರ ಟೈಮ್ಗೆ ರೀಚಾರ್ಜ್ ಮಾಡ್ತವೆ. ಹಾಗಾಗಿ ತುಂಬಾ ಹುಷಾರಾಗಿ ಎಲ್ಲ ಮಾಡಿ, ಒಳ್ಳೇದಾಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಆರ್ಯವರ್ಧನ್ 159 ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಬ್ರೇಕ್ ಆದ್ಮೇಲೆ. ವಿರಾಮದ ನಂತರ ಆರ್ಯವರ್ಧನ್ 159 ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಗುರುಜಿ, ಮತ್ತೊಂದು ಕಾಲ್ ಇದೆ ನೋಡೋಣ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಹೆಸರು? ಗಿರೀಶ್ ಅಂತ ಮೇಡಮ್. ಗಿರೀಶ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮೇಡಮ್ ಕನಕಪುರದಿಂದ ಮೇಡಮ್. ಕನಕಪುರದಿಂದ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳ್ಬೇಕು ಮೇಡಮ್. ನಿಮ್ಮ ಹುಟ್ಟಿದ ದಿನಾಂಕ ಮತ್ತೆ ಸಮಯ ತಿಳಿಸಿ. ಮೇಡಮ್ ಹುಟ್ಟಿದ ದಿನಾಂಕ ಒರಿಜಿನಲ್ ಗೊತ್ತಿಲ್ಲ ಮೇಡಮ್. ಇದರಲ್ಲಿ ಸ್ಕೂಲ್ ನಲ್ಲಿ ಕೊಟ್ಟಿರೋದು 8/11/1978. 8/11. ಬೇಡ ಬಿಡಿ, ಏನ್ ಕೇಳ್ಬೇಕಂತ ಇದ್ರ? ಸರ್ ಗುರುಜಿ, ತುಂಬಾ ಪ್ರಾಬ್ಲಮ್ ಆಗೈತೆ. ಏನ್ ಮಾಡಿದ್ರು ಸರಿಯಾಗಿ ಕೈ ಹತ್ತಾ ಇಲ್ಲ. ತುಂಬಾ ಪ್ರಾಬ್ಲಮ್ ಆಗಿದೆ. ಸಂಸಾರ ಬೇರೆ ಹೊಡೆದಾಯ್ತು. ಯಾವ ಡೇಟಲ್ಲಿ ಮದ್ವೆ ಆದ್ರಿ? 27/3/2005. 27/3/2005. 2005. ಎಷ್ಟು ಗಂಟೆ ತಾಳಿ ಕಟ್ಟಿದ್ದು? ತಾಳಿ ಕಟ್ಟಿದ್ದು 9:45ರಿಂದ 10 ಕಾಲು. 9:45ರಿಂದ 10 ಕಾಲು. 9:45 ಕಾಲು. ಇವ್ರು ಹೆಂಗ್ ಪರಿಚಯ? ಅವರು ಹಿಂಗೆ ಫ್ರೆಂಡ್ಸ್ ಕಡೆಯಿಂದ ಪರಿಚಯ ಆಗಿ ಮದುವೆ ಮಾಡ್ಕೊಂಡಿದ್ರು. ಅಲ್ಲ, ಮದುವೆ ಮುಂಚೆ ಕ್ಲೋಸ್ ಆಗಿದ್ರಾ? ಯಾವ ಮದುವೆ ದಿವಸನೇ ಇಲ್ಲಿ ರಾಮನಗರ ಹತ್ರ ರೇವಣಿ ದೇವಸ್ಥಾನದ ಬೆಟ್ಟ ಇದೆ. ತಾಳಿ ಕಟ್ಟಾದ್ಮೇಲಿಂದಾನೇ ಸ್ಟಾರ್ಟ್ ಆಯ್ತು ಸಮಸ್ಯೆಗಳು. ಮದುವೆ ಮುಂಚೆ ಪರಿಚಯ ಇತ್ತು ಅಂತ ಕೇಳಿದೆ ನಾನು ನಿಮಗೆ. ಹೌದು, ಮದುವೆ ಮುಂದೆ ಅಂದ್ರೆ ಅವರು ಫ್ರೆಂಡ್ಸ್ ಕಡೆಯಿಂದ ಪರಿಚಯ ಆಗಿದ್ದು. 6 ತಿಂಗಳು ಮುಂದೆನೆ ಪರಿಚಯ ಆಗಿ ನಾವು ಮದುವೆ ಮಾಡ್ಕೋತೀವಿ ಹೆಣ್ ಕೊಡಿ ಅಂತ ಹೇಳಿ ಕೇಳಿಸಿ, ಮದುವೆದವ್ರನ್ನ ಬಿಟ್ಟು ಕೇಳಿಸಿ ಮದುವೆ ಮಾಡ್ಕೊಂಡಿದ್ವಿ ಗುರುಜಿ. ನಾನು ಯಾವಾಗ್ಲೂ ಹೇಳ್ತೀನಿ, ಈ ತುಂಬಾ ಜನ ಜ್ಯೋತಿಷರು ತುಂಬಾ ತಪ್ಪನ್ನ ಮಾಡ್ತಾರೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈ ಚಂದ್ರನ ಜೊತೆಗೆ ಗುರು ನಿಟ್ಟಿ ಮದುವೆ ಮಾಡಬಾರ್ದು, ಅದು ಭಯಂಕರ. ಚಂದ್ರನ ಜೊತೆಗೆ, ಆಮೇಲೆ ಚಂದ್ರನ ಜೊತೆಗೆ ಕೇತುನ ಇಟ್ಟಿದ್ದಾರೆ, ಖಂಡಿತ ಕೂಡ ಅದು ತುಂಬಾ ಕೆಟ್ಟದ್ದು. ಆಮೇಲೆ ರಾಹು ಜೊತೆಗೆ ಶುಕ್ರ ಇದ್ದಾನೆ. ಹಾಗಾಗಿ ನಿಮ್ಮ ಮದುವೆ ಮುಹೂರ್ತ ಕೂಡ ಖಂಡಿತ ಕೂಡ ಅಷ್ಟು ಚೆನ್ನಾಗಿರಲ್ಲ. 100% ನಿಮ್ಮ ಮದುವೆ ಮುಹೂರ್ತದಲ್ಲಿ ತುಂಬಾ ಡಿಸ್ಟರ್ಬ್ ಅನ್ನ ಮಾಡ್ಯಾರೆ. ಹಾಗಾಗಿ ನಿಮ್ಮ ಮದುವೆಯಲ್ಲಿ ಬಹಳ ವಿಶೇಷವಾಗಿ ಏನಾಗುತ್ತೆ, ತುಂಬಾ ಪಾಪಗ್ರಹಗಳನ್ನ ತುಂಬಾ ಮ್ಯಾಚ್ ಮಾಡಬಾರ್ದು. ಅದೊಂದು ತುಂಬಾ ನೋವನ್ನು ಅನುಭವಿಸ್ತದೆ. ಹಾಗಾಗಿ ಇವಾಗ ಏನ್ ಮಾಡ್ತಿದ್ದೀರಾ? ಈಗ ಇಲ್ಲಿ ಬೆಂಗಳೂರಿನಲ್ಲಿ ಕೆಂಗೇರಿನಲ್ಲಿ ವರ್ಕ್ ಮಾಡ್ಕೊಂಡಿದ್ದೀನಿ. 4 ವರ್ಷ ಆಯ್ತು. ಕೇಸ್ ಹಾಕಿದ್ರು, 1 ವರ್ಷ ಕೇಸ್ ಆಡದೆ ಗುರುಜಿ. ಮತ್ತೆ ಜೈಲ್ಗೆ ಹೋದೆ ಗುರುಜಿ. 11 ದಿವಸ ಜೈಲಲ್ಲಿದ್ದೆ. ಮೇಂಟೆನೆನ್ಸ್ ಕೇಸ್ ಹಾಕಿದ್ರು. ತಿರ್ಗಾ ಅಲ್ಲಿ ಆಗಲ್ಲ ಅನ್ಬಿಟ್ಟು ನಾನು ಒಳಗಡೆ ಹೋದೆ. 11 ದಿವಸ ಒಳಗಡೆ ಕುಂತಿದ್ದು. ತಿರ್ಗಾ ಮತ್ತೆ ವಾಪಸ್ ರಾಜಿ ಮಾಡ್ಕೊಂಡು ಈಚೆ ಬಂದು ಮತ್ತೆ ತಿರ್ಗಾ ಸಮಸ್ಯೆ ಸ್ಟಾರ್ಟ್ ಆಯ್ತು. ಅವ್ರಂತೆ ಅವರಿದ್ದಾರೆ, ನಮ್ಮಂತೆ ನಾವಿದ್ದೀವಿ. ಏನ್ ಮಾಡಿದ್ರು ನನ್ನ ಕೆಲಸ ಕಾರ್ಯಗಳಲ್ಲೂ ಕೈ ಹತ್ತುತ್ತಾ ಇಲ್ಲ. ನಾನು ಡೈಲಿ ನಿಮ್ ಪ್ರೋಗ್ರಾಮ್ ನೋಡ್ತಾನೆ ಇದ್ದೀನಿ. ತುಂಬಾ ದಿವಸದಿಂದ ಟ್ರೈ ಮಾಡ್ತಾ ಇದ್ದೆ ಗುರುಜಿ, ಸಿಗ್ತಾ ಇಲ್ಲ. ನನಗೆ ಅಲ್ಲಿ ಬರೋಣ ಅಂತಂದ್ರೆ ಅಲ್ಲಿ ಬರೋಕ್ಕೂ ಶಕ್ತಿ ಇಲ್ಲ ಗುರುಜಿ. ನಾನು ಬಂದು ಎಲ್ಲಿ ಏನು ಅಂತಾನೂ ಗೊತ್ತಾಗ್ತಾ ಇಲ್ಲ ಗುರುಜಿ. ಅಲ್ಲಿ ಬರೋಣ ಅಂದ್ರೆ ಆಕ್ಸಿಡೆಂಟ್ ಆಗಿ ಕಾಲ್ ಮುರಿದಾಗಿದೆ. ಕಾಲಲ್ಲಿ ರಾಡಿದೆ, ರಾಡ್ ತಗ್ಸೋದಕ್ಕೂ ಶಕ್ತಿ ಇಲ್ಲ ಗುರುಜಿ. ಹಂಗಾಗ್ಬಿಟ್ಟೈತೆ. ಹೋಟೆಲ್ ಊಟ ತಿನ್ಕೊಂಡು ಈಗ ಅಲ್ಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೀನಿ. ಅಲ್ಲಿ
ಅಂತ ಅಂದ್ರೆ ಅಲ್ಲಿ ಯಾರು ಇದ್ ಮಾಡೋದು. ಮತ್ತೆ ಒಂದ್ಸಲ ಫೋನ್ ಮಾಡಿದೆ ಗುರುಜಿ ನಿಮ್ಮ ಆಫೀಸ್ಗೆ ಹಿಂಗ್ ಬನ್ನಿ, ಭಾನುವಾರ ಸಿಗಲ್ಲ, ಬೇರೆ ಟೈಮ್ ಬನ್ನಿ ಅಂದ್ರೆ ಬೇರೆ ಟೈಮ್ ಬಂದ್ರೆ ಇಲ್ಲಿ ಕೆಲ್ಸಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತಾನು ಬರೋಕ್ಕಾಗಲ್ಲ ಗುರುಜಿ ಅಲ್ಲಿಗೆ. ಟಿವಿನಲ್ಲಿ ಡೈಲಿ ನಿಮ್ ಪ್ರೋಗ್ರಾಮ್ ಮಿಸ್ ಮಾಡದೆ ನೋಡ್ತೀನಿ ಗುರುಜಿ. ಕಂಪ್ನಿನಲ್ಲಿ ಕೆಲಸ ಮಾಡ್ಬೇಕಾದ್ರೆ ನಿಮ್ ಚಾನಲ್ಗೆ ಟ್ರೈ ಮಾಡ್ತಾ ಇರ್ತೀನಿ, ಯಾವತ್ತೂ ಸಿಕ್ಕಿಲ್ಲ ಗುರುಜಿ ಟ್ರೈ ಈ ಮ್ಯಾಚ್ ಎಲ್ಲ ನೋಡ್ತೀರಾ? ಮ್ಯಾಚ್ ಎಲ್ಲ ಇಲ್ಲ ಗುರುಜಿ. ನೀವು ನನ್ನ ಇದು ಲೈಫ್ ಬಗ್ಗೆ ಇದ್ ಮಾಡ್ತಿರಲ್ಲ, ಸೊಲ್ಯೂಷನ್ ಕೊಡ್ತಿರಲ್ಲ, ಅದ್ರ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಆಗಿ ಕೇಳ್ತೀನಿ ಗುರುಜಿ. ಯಾವುದು ನನಗೆ ನಾ ಇಷ್ಟು ದಿವಸ ಟ್ರೈ ಮಾಡಿ ಒಂದು ದಿವಸನೂ ಸಿಕ್ಕಿಲ್ಲ. ನಿನ್ನೆ ತಾನೇ ತಿರುಪತಿಯಿಂದ ವಾಪಸ್ ಬಂದೆ. ಅಲ್ಲಿ ನೆನ್ಸ್ಕೊಂಡೆ ದೇವ್ರಿಗೆ, ತಿರುಪತಿಗೆ, ದೇವ್ರೆ ಇವತ್ತಾದ್ರೂ ಸಿಗ್ಸಪ್ಪ ಲೈನ್ ಆದ್ರೂ ಅಂತ. ಏನೋ ನನ್ನ ಅದೃಷ್ಟ ಏನೋ ಗೊತ್ತಿಲ್ಲ ಗುರುಜಿ, ಇವತ್ತು ಲೈನ್ ಸಿಕ್ತು. ಅಲ್ಲಿಗೆ ಬರೋಣ ಅಂದ ನೀವು ಬೇರೆ ಇದಕ್ಕೆ ಇದೆಲ್ಲ ಇನ್ನೂ ಕಳಿಯೋದಕ್ಕೆ ಅಂತ ಅಂದ್ಬಿಟ್ಟು ತಮಿಳ್ನಾಡು ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ರಲ್ಲ ಗುರುಜಿ. ಈಗ ಅದನ್ನೇ ನೆನ್ಸ್ಕೊಂತಾ ಇದೆ. ನನ್ಗೂ ಏನಾರ ದೇವ್ರ ಲೈನ್ ಸಿಕ್ಕಿದ್ರೆ ನನ್ನ ಏನಾರ ಕರ್ಕೊಂಡು ಹೋಗ್ತಾರೇನೋ, ಹೋಗ್ಲಿ ನನ್ನ ಸಮಸ್ಯೆ ಸಾಲ್ವ್ ಆಗುತ್ತೇನೋ ಅಂತ ಕಾಯ್ತಾ ಇದ್ದೀನಿ ಗುರುಜಿ. ಖಂಡಿತ. ನಿಮಗೆ ಅನಿಸ್ತೈತಿ ತಗಡೆಲ್ಲ ಮಾಡಬೇಡಿ, ಇಡಬೇಡಿ, ಇದೆಲ್ಲ ಪರಿಹಾರ ಇಲ್ಲ ಅಂತೀನಿ, ಅದೆಲ್ಲ ಅನಿಸ್ತೈತಿ, ತಪ್ಪು ಅನಿಸ್ತೈತೆ, ಸರಿ ಅನಿಸ್ತೈತೆ ನಿಮ್ ಪ್ರಕಾರ? ಇಲ್ಲ ಗುರುಜಿ, ಕರೆಕ್ಟ್ ಅನ್ಸ್ತಾ ಇದೆ. ಇರೋದು ಇದ್ದಂಗೆ ನೇರವಾಗಿ ಹೇಳ್ತಾ ಇದ್ದೀರಾ ಗುರುಜಿ. ಇಲ್ಲ, ಜನ ಎಲ್ಲ ಇತ್ತೀಚೆಗೆ ನೋಡಿ ಇದು ಈ ಯಂತ್ರ ಇಟ್ಬಿಡಿ ನಿಮ್ಮನ್ನ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ಅಂತಾರೆ. ಅವೆಲ್ಲ ಸುಳ್ಳು ಗುರುಜಿ. 100% ಸತ್ಯ. ದುಡ್ಡುಗೋಸ್ಕರ ತಿಂತಾ ಇದಾರೆ. 1,000 ಕೊಡಿ, 5,000 ಕೊಡಿ, 10,000 ಕೊಡಿ ಅಂತಾರೆ ಗುರುಜಿ. ಇರೋದ ನೇರವಾಗಿ ಹೇಳ್ತಾ ಇದ್ದೀರಾ. ಅವ್ರ ಜೀವನಕ್ಕೆ ಏನ್ ಮಾಡಬೇಕು ಅನ್ನೋದ ನೇರವಾಗಿ ಹೇಳ್ತಾ ಇದ್ದೀರಾ, ಜನಕ್ಕೆ ತಲುಪಿಸ್ತಾ ಇದ್ದೀರಾ. ಕರೆಕ್ಟ್ ಆಗಿ ಇದ್ ಮಾಡ್ತಾ ಇದೀರ ಅವ್ರ ಲೈಫ್ ಬಗ್ಗೆ. ಪೋಲ್ ಮಾಡ್ಬೇಡ್ರಿ, ಸೇವ್ ಮಾಡ್ಕೊಳ್ರಿ, ಮತ್ತೆ ಈ ತರ ಮಾಡ್ರಿ, ಈ ತರ ಫಾಲೋ ಮಾಡ್ರಿ ಅಂತ ಎಲ್ಲ ಹೇಳ್ತಾ ಇದೀರಾ. ನಿಮಗೆ ಈ ಕಿರ್ಬೆಳ್ಳು ಈ ಗುಡ್ಡ ಏನಾರು ಇದೆಯಾ? ಈ ಬಿಲ್ಡಿಂಗ್ ಗುಡ್ಡ ಇದೆಯಾ? ಟಿವಿ ನೋಡ್ತಾ ಇದ್ರಾ ಮಾತಾಡ್ತಾ? ಹೌದು ಗುರುಜಿ. ಸರಿ, ನನ್ನೊಂಚೂರು ವಾಚ್ ಮಾಡಿ. ಹಾಗೇನೆ ನೀವು ಫೋನ್ ಕಟ್ ಮಾಡಬೇಡಿ, ನಿಮ್ದೇ ಬೇಕಾದ್ರೆ ಲಾಸ್ಟ್ ಕರೆ ಆಗ್ಲಿ, ಸೊಲ್ಯೂಷನ್ ಉತ್ತರ ಕೊಡ್ತೀನಿ. ಈ ಕಿರ್ಬೆಳ್ಳಿ ಇದೆಯಲ್ಲ, ಈ ಗೆಣ್ಣಿನಕ್ಕಿಂತ ಏನಾದ್ರು ಕಮ್ಮಿ ಇದೆಯಾ? ಗುಡ್ಡ ಇದೆಯಾ? ಯಾವ ಗೆಣ್ಣಿನಕ್ಕಿಂತ ಗುರುಜಿ? ಈ ರವಿ ಬೆಳ್ಳು ನೋಡಿ, ಇದು ಕಿರ್ಬೆಳ್ಳಿದು, ಇದು ಲಾಸ್ಟ್ ಕಿರ್ಬೆಳ್ಳು. ಹೌದು. ಇದು ಇಲ್ಲೊಂದು 3 ಗೆಣ್ಣು ಬರುತ್ತೆ. ಗೆಣ್ಣಿಗಿಂತ ಏನಾದ್ರು ಕಮ್ಮಿ ಇದೆಯಾ ನಿಮ್ದು? ಹೌದು ಗುರುಜಿ, ಕಮ್ಮಿ ಇದೆ. ಹಂಗಿದ್ರೆ ಈ ಬೆಳ್ಳು ಕಮ್ಮಿ ಇದ್ರೆ ಯಾವತ್ತೂ ಕೂಡ ನಿಮ್ಮ ಹತ್ರ ದುಡ್ಡು ನಿಲ್ಲಲ್ಲ. ಇದು ನೀವು ಈ ಬೆಳ್ಳು ಉದ್ದಾಗಲ್ಲ, ನಿಮ್ ಸಾಲ ತೀರಲ್ಲ. ಏನ್ ಮಾಡ್ತೀರಾ? ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಗುರುಜಿ. ಹಾಗಾಗಿ ಇದಕ್ಕೊಂದು ಸಣ್ಣ ಪರಿಹಾರ ಹೇಳ್ತೀನಿ, ಫಾಲೋ ಮಾಡಿ. ಹಾಗಾಗಿ ನನ್ನ ಬೆಳ್ಳು ಕತ್ತಿಸ್ಕೊಬಿಟ್ಟು ಜಾಯಿಂಟ್ ಮಾಡಿ ಅಂತ ಏನ್ ಹೇಳಲ್ಲ, ಖಂಡಿತ ಎಲ್ಲ ಕೂಡ. ಈ ಬೆಳ್ಳು ಉಗುರು ಇದೆಯಲ್ಲ, ಈ ಉಗುರ್ನ ಈ ಗೆಣ್ಣಿದೆಯಲ್ಲ, ಈ ಗೆಣ್ಣವರೆಗೂ ಬಿಡ್ಬೇಕು ನೀವು. ಹಾಗಾಗಿ ಈ ಗೆಣ್ಣವರೆಗೂ ಬಿಡಿ. ಆಮೇಲೆ 100% ನಿಮ್ಗೆ ಈ ಲೈನ್ ಅಲ್ಲಿ ಎಲ್ಲಾರು ಕಟ್ ಆಗಿತ್ತಾ? ಈ ಲೈನ್ ನೋಡಿ, ಇದೊಂದು ಈ ಲೈನ್ ಇದೆಯಲ್ಲ, ಈ ಲೈನ್ ಅಲ್ಲಿ ಎಲ್ಲಾರು ಕಟ್ ಆಗಿತ್ತಾ? ಡಾಟ್ ಏನಾರು ಇದೆಯಾ? ಇಲ್ಲ ಗುರುಜಿ, ಲೈನ್ ಸ್ಟ್ರೈಟ್ ಆಗೈತೆ. ಯಾವ್ದು ಹೇಳಿ ನೀವು ಹೇಳ್ತಾ ಇರೋದು? ಇಲ್ಲಿಂದ ಒಂದು ಗೆರೆ ಬರುತ್ತಲ್ಲ, ಉದ್ದಕ್ಕಿದ್ದವ್ರ ಒಂದು ಗೆರೆ ಬರುತ್ತೆ. ಮಧ್ಯ ಕಟ್ ಆಗಿದೆ ಗುರುಜಿ, ಎಲ್ಲ ಚಿದ್ರ ಆಗ್ಬಿಟ್ಟೈತೆ. ಹಿಂಗಿದ್ರೆ ಆಸ್ಟೆಂಟ್ ಆಗುತ್ತೆ ಅಂತ ಹೇಳುತ್ತೆ. ಇದೇನೆ ಆಸ್ಟೆಂಟ್ ಲೈನ್ ಅನ್ನ ಹೇಳುತ್ತೆ. ಹಾಗಾಗಿ ಇದು ಆಸ್ಟೆಂಟ್ ಲೈನ್ ಅಂತ ಹೇಳುತ್ತೆ. ಚಿದ್ರ ಆಯ್ತು ಅಂತ ಹೇಳ್ತಿದ್ರಾ? ಹೌದು. 100% ಆಸ್ಟೆಂಟ್ ಆಗುತ್ತೆ. ನೋಡಿ, ನನಗೂ ಕೂಡ ಡಾಟ್ ಇದೆ, ನನಗೂ ಕೂಡ ಕೈ ಮುರ್ಕೊಂಡಿದ್ದೀನಿ. ಹಾಗಾಗಿ ನಿಮ್ಗೇನು ಎಕ್ಸ್ಟ್ರಾ ತೆಗಿಸ್ಬೇಕಾಗಿಲ್ಲ. ಇಲ್ಲ ನಿಮ್ಗೆ ಹಾಸ್ಪಿಟ್ಲ್ ನೀವು ಮುಂಚೆಲ್ಲ ಜವಾಬ್ದಾರಿಯಾಗಿ ಇರ್ಬೋದಾಗಿತ್ತು. ನೋಡಿ, ಇದು ಹಿಂಗಿದ್ದಾಗ ಹಿಂಗಾಗುತ್ತೆ ಅಂತ. ನೋಡಿ, ಈ ಬೆಳ್ಳು ಗುಡ್ಡ ಇರುತ್ತೆ. ಆಮೇಲೆ ಒರಿಜಿನಲ್ ಆಗಿ ನೀವು ಬಹಳ ಇಷ್ಟಪಡೋ ಫುಡ್ ಯಾವುದು? ಮುದ್ದೆ ಗುರುಜಿ. ಮುದ್ದೆ ಜೊತೆಗೆ ಯಾವ್ದು ಏನೋ ಸೈಡ್ಸ್ ಏನಾದ್ರು ಇಷ್ಟ ಇರೋದು ಯಾವ್ದು? ತಲೆ ಮಾಂಸ, ಬೋಟಿ, ಲಿವರ್, ವೆಜ್ ನಾನ್ ವೆಜ್ ನೀವು? ಹಲೋ, 100%. ನೋಡಿ, ಇಲ್ಲಿ ತುಂಬಾ ಸಂತೋಷ ಮಾತಾಡ್ಬೇಕಂತ ಇದೆ ನಿನ್ನ ಹತ್ರ. ನಿನ್ ಕರೆ ಕಟ್ಟಾಗೈತಿ ನೋಡಿ. ಅದಕ್ಕೆ ಟೈಮ್ ಅಂತೀವಲ್ಲ, ವಿಧಿ ಲಿಖಿತ ಬ್ರಹ್ಮ ಲಿಖಿತ ಅಂತ. ಹಾಗಾಗಿ 100% ತುಂಬಾ ಹುಷಾರಾಗಿ ಹ್ಯಾಂಡಲ್ ಮಾಡ್ಬೇಕಾಗತ್ತೆ. ನೋಡಿ, ಎಲ್ಲರಿಗೂ ನಾನು ಕೈ ಮುಗಿದು ಕೇಳ್ಕೊತಿದ್ದೀನಿ, ಒಂದು ಮಾತನ್ನ ಹೇಳ್ತಿದ್ದೀನಿ. ಜ್ಯೋತಿಷನ ಕನ್ನಡಿ ನೋಡ್ದಂಗೆ ನೋಡಿದ್ದೀನಿ. ಎಲ್ಲವೂ ನಾವು ಹೇಳಿದೆ ನಿಜ ಆಗಬೇಕು ಅಂತೇನಿಲ್ಲ. ಪ್ರಪಂಚದಲ್ಲಿ ತುಂಬಾ ಹಲವಾರು ವಿಷಯನ ಹೇಳ್ತಾ ಇದ್ದೀನಿ. ಈ ಸರಿ ನ್ಯೂಮರಾಜಿ 2 ಥರ ಇದೆ. ಇನ್ನು ಮುಂದೆ 4ನೇ ತಾರೀಕು ಹುಷಾರಾಗಿರಿ. ಯಾಕಂದ್ರೆ ನೋಡಿ, ನಾನು 4 ವರ್ಷ ರಾಜಯೋಗ, 30 ಸಖತ್ ರಾಜಯೋಗ ನೋಡಿ. ರೋಹಿತ್ ಶರ್ಮಾ 30ನೇ ತಾರೀಕು ಫೈನಲಿ ಬಂದ ನೋಡಿ. ಅಲ್ಲಿ ಸ್ಮಿತ್ 49 ನಂಬರು ಫೈನಲಿ ಬಂದ್ರು ನೋಡಿ. ಇವ್ರಿಬ್ಬರ ಹತ್ರನೇ 4 ಅಂತ ನಂಬರ್ ಇದ್ದೀನಿ. ಆ ಪ್ಲೇಯರ್ ಹತ್ರ ಇದನ್ನಲ್ಲ ಇರುವವರೆಗೂ. ನೋಡಿ, ಇವನ 45 ನಂಬರು, ಇವನ್ ಫೈನಲಿ ಬಂದ. ಅವನ 49, ಅವನ್ ಫೈನಲಿ ಬಂದ್ರು ನೋಡಿ. 4 ಈ ವರ್ಷ ಸಖತ್ ರಾಜಯೋಗದ ನಂಬರ್ ಅಂತ ಹೇಳ್ತಿದ್ದೆ. ಹಾಗಾಗಿ ಈ 4 ಅನ್ನೋ ನಂಬರು 5ನೇ ತಿಂಗಳ ಕಳೆದ ನಂತರ ಆಸ್ತಿಸ್ಥಾನ ಕಳ್ಕೊಳತ್ತೆ. ತುಂಬಾ ಹುಷಾರಾಗಿರಿ. 100% ವಿರಾಟ್ ಕೊಹ್ಲಿ ಮುಂದೆ ಚೆನ್ನಾಗಿ ಆಡ್ತಾರೆ. ಹಾಗಾಗಿ ಇನ್ನು ಮುಂದೆ 5ನೇ ತಾರೀಕುವರೆಗೆ 5ನೇ ತಿಂಗಳು ಕಳೆದ್ಮೇಲೆ ತುಂಬಾ ಚೆನ್ನಾಗಿರುತ್ತೆ. 4ನೇ ತಾರೀಕುವರೆಗೆ 1ನೇ ತಾರೀಕುವರೆಗೆ ಹುಚ್ಚಿಡಿಯೋದೊಂದು ಬಾಕಿ.
ಹುಷಾರಾಗಿ ಹ್ಯಾಂಡ್ಲ್ ಮಾಡಿ. ಅಪ್ಪಿ ತಪ್ಪಿ ಮಕರ ರಾಶಿಯಲ್ಲಿ ಹುಟ್ಬಿಟ್ರೆ ಕಡೆ ಮಂಕೆ ಬೇಕಾಗತ್ತೆ. 2 ವರ್ಷ ದಿಗ್ಬಂಧನ ಮಾಡಿ ನಿಮ್ಮನ್ನ ವಾಮಾಚಾರ ಮಾಡಿ ರೋಡ್ಗೆ ನಡ್ಡಿಡಿಗೆ ಬಟ್ಟೆ ಕಟ್ಟಿ ನಾಯಿ ಕೈಲಿ ಕಡಿಸ್ದಂಗೆ ಇರುತ್ತೆ. ಇದು ಸತ್ಯದ ಮಾತು. ಹೀಗೆ ನಡೀತಿದೆ. ನಿಮ್ಗೆ ನೋವು ಹಾಗೆ ಇರುತ್ತೆ. ಹಾಗಾಗಿ ಯಾರನ್ನೂ ಪರಿಚಯ ಮಾಡ್ಕೊಂಡಾಗ ತೆಪ್ಪಗಿದ್ರೆ ನೀವು ಬುದ್ಧಿವಂತರಾಗ್ತೀರ. ಊರಲ್ಲಿ ಎಲ್ಲಾರನ್ನೂ ಮಾತಾಡ್ಸಕ್ ಹೋದ್ರೆ ಖಂಡಿತ ಕೂಡ ಅವರು ಮನುಷ್ಯರ ಪರಿವರ್ತನೆ ಆಗಿ ನಾಯಿ ತರ ನಿಮ್ಮನ್ನ ಕಚ್ಚಬೇಕಾಗಿ ಬರುತ್ತೆ. ಕಚ್ಚದಲ್ಲಿ ತೆಪ್ಪಗಿದ್ರೆ ತುಂಬಾ ಉತ್ತಮ ಆಗುತ್ತೆ. ನಾನು ಹೇಳಿದ್ದೆಲ್ಲ ನಡೀತಿದೆ. ನಡೀದ್ರೆ ನೀವು ನೋಡ್ಕೊಳ್ಳಿ. ಓಕೆ, ಧನ್ಯವಾದಗಳು ಗುರುಜಿ. ವೀಕ್ಷಕರೇ, ಇದು ಇವತ್ತಿನ ಆರ್ಯವರ್ಧನ್ 159 ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನಮಸ್ಕಾರ.